ಸೊ ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ವ್ಲಾಗ್ಸ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ. ಫ್ರೆಂಡ್ಸ್, ಇವತ್ತು ನಾನು ಹೋಗ್ತಾ ಇದ್ದೀನಿ ಬೆಂಗಳೂರಿಂದ ಕನ್ಯಾಕುಮಾರಿಗೆ. ಪ್ರೆಸೆಂಟ್ ನಾನಿದ್ದೀನಿ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಹತ್ರ. ಟ್ರೈನ್ ಹೆಸರು ಬಂದು ಕೊಚುವೇಲಿ ಹಮ್ಸಫರ್ ಅಂತ. ಸೊ SMVT ಬೆಂಗಳೂರಿಂದ ಸ್ಟಾರ್ಟ್ ಆಗುತ್ತೆ, ಕೊಚುವೇಲಿವರೆಗೂ ಹೋಗುತ್ತೆ. ನಂತರ ಕೊಚುವೇಲಿಯಿಂದ ನಾನು ಇನ್ನೊಂದು ಬೇರೆ ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ ಕನ್ಯಾಕುಮಾರಿಗೆ ಹೋಗ್ಬೇಕಂತ. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ನಮ್ಮ ಟ್ರೈನ್ ಬರುತ್ತೆ. ಮೂರನೇ ಪ್ಲಾಟ್ಫಾರ್ಮ್ NCR ಚೆನ್ನೈ ಸೆಂಟ್ರಲ್ ಟು NSS ಹುಬ್ಬಳ್ಳಿ. ಓಕೆ ಗೈಸ್, ಫೈನಲಿ ಈಗ ರೈಲ್ವೆ ಸ್ಟೇಷನ್ ಹತ್ರ ಬಂದು ಕೂತಿದ್ದೀನಿ. ಟ್ರೈನ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. SMVT ಬೆಂಗಳೂರಲ್ಲಿ ಅರೌಂಡ್ 7 ಗಂಟೆಗೆ ಬಿಡುತ್ತೆ, ಬಟ್ ಬಂಗಾರಪೇಟೆಗೆ ಬರೋಷ್ಟೊತ್ತಿಗೆ 8 ಗಂಟೆ ಆಗುತ್ತೆ. ಟೋಟಲ್ ಅರೌಂಡ್ 12 hours ಆಫ್ ಜರ್ನಿ ಇರುತ್ತೆ. ಕೊಚುವೇಲಿಗೆ ರೀಚ್ ಆಗೋಷ್ಟೊತ್ತಿಗೆ ಬೆಳಗ್ಗೆ ಅರೌಂಡ್ 9:30-10 ಗಂಟೆ ಆಗುತ್ತೆ ಕೊಚುವೇಲಿಗೆ. ಸೊ ಅಲ್ಲಿಂದ ನಾನು ಮತ್ತೆ ಇನ್ನೊಂದು ಟ್ರೈನ್ ಅಥವಾ ಬಸ್ ಮಾಡಿಕೊಂಡು ಕನ್ಯಾಕುಮಾರಿಗೆ ಹೋಗಬೇಕಾಗಿರುತ್ತೆ. ಆ್ಯಕ್ಚುಲಿ ಬೆಂಗಳೂರಿಂದ ಕನ್ಯಾಕುಮಾರಿಗೆ ಡೈರೆಕ್ಟ್ ಟ್ರೈನ್ ಇದೆ, ಬಟ್ ನಾನು ಸಮ್ ರೀಸನ್ಸಿಂದ ಫಸ್ಟು ಕೊಚುವೇಲಿ ಅಂದರೆ ಟ್ರಿವೆಂಡ್ರಮ್ಮು ಕ್ಯಾಪಿಟಲು. ಸೊ ಕೊಚುವೇಲಿ ಅಂತ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ನಾನು ಕನ್ಯಾಕುಮಾರಿಗೆ ಇನ್ನೊಂದು ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಾನು ಬುಕ್ ಮಾಡಿರೋದು ಬೆಂಗಳೂರಿಂದ ಬುಕ್ ಮಾಡಿದ್ದೀನಿ ಟಿಕೆಟು. ಸೊ ಟಿಕೆಟ್ 1200 ರೂಪೀಸು ಟಿಕೆಟು. ಅದು AC ಕೋಚಲ್ಲಿ, 3rd AC ಕೋಚಲ್ಲಿ. ಈವನ್ ಜನ್ರಲ್ಲೂ ಇತ್ತು. ಜನ್ರಲ್ ಬಂದು ಅರೌಂಡ್ 450 ರೂಪೀಸು, ಬಟ್ ನಾನು ಜನ್ರಲಲ್ಲಿ ಹೋಗ್ತಾ ಇಲ್ಲ. ಸೊ 3rd AC ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಟ್ರೈನ್ ನೇಮ್ ಬಂದು ಕೊಚುವೇಲಿ ಹಮ್ಸಫರ್ ಎಕ್ಸ್ಪ್ರೆಸ್ ಅಂತ. ಸೊ ಇನ್ನು ಟೈಮ್ ಬಂದು ಅರೌಂಡ್ 7:30 ಆಗಿದೆ. ಕರೆಕ್ಟಾಗಿ ಬಂಗಾರಪೇಟೆಗೆ 8 ಗಂಟೆಗೆ ಬರುತ್ತೆ. ಆ್ಯಕ್ಚುಲಿ ನಾನು SMVTಯಿಂದನೇ ಬೋರ್ಡ್ ಮಾಡಬೇಕಂತ ಇದ್ದೆ, ಬಟ್ ಸಮ್ ರೀಸನ್ಸಿಂದ ನಾನು ಕೋಲಾರ ಬರಬೇಕಾಯಿತು. ನಂತರ ಕೋಲಾರಿಂದ ನಾನು ಬಂಗಾರಪೇಟೆಗೆ ಬಂದುಬಿಟ್ಟು ಈಗ ಬಂಗಾರಪೇಟೆಯಿಂದ ಟ್ರೈನ್ ಬೋರ್ಡ್ ಮಾಡ್ತಾಯಿದ್ದೀನಿ. ಈಗ ಟ್ರೈನ್ ಬರೋ ಸಮಯ ಆಗಿದೆ, ವೆಯ್ಟ್ ಮಾಡ್ತಾಯಿದ್ದೀನಿ ಗೈಸ್. ಸೊ ವಿಡಿಯೋ ಅಂತೂ ದಯವಿಟ್ಟು ಲಾಸ್ಟ್ವರೆಗೂ ನೋಡ್ತಾಯಿರಿ. ಒಂದು ಎಕ್ಸೈಟಾಗಿ ಅಡ್ವೆಂಚರಸ್ ಜರ್ನಿ ಇರುತ್ತೆ ಇವತ್ತು. ಸೊ ಫ್ರೆಂಡ್ಸ್, ನೋಡ್ಬೋದು ಫೈನಲಿ ನಮ್ಮ ಟ್ರೈನ್ ಬಂತು. ಇದು ಕೊಚುವೇಲಿ ಹಮ್ಸಫರ್ ಎಕ್ಸ್ಪ್ರೆಸ್. ನಮ್ಮದು ಕೋಚ್ ಬಂದು B4, ಇದು ಬಂದು B12 ಅಂತೆ. ಸೊ ಇನ್ನೂ ಬಂದಿಲ್ಲ. ಸೊ ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗಿದೆ. ಅರೌಂಡ್ ನಾವು ರೀಚ್ ಆಗ್ತೀವಿ, ಅಲ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ. ಸೊ ಟೋಟಲ್ 12 hours ಆಫ್ ಜರ್ನಿ ಇರುತ್ತೆ. ಸೊ ಟ್ರೈನಲ್ಲಿ ಕಂಪ್ಲೀಟ್ ಎಲ್ಲ ಮಲಯಾಳೀಸ್. ಸೊ ಐ ಥಿಂಕ್ ಕನ್ನಡ ಮಾತಾಡೋರು ಜಾಸ್ತಿ ರೇರ್ ಸಿಗ್ತಾರೆ ಅನ್ಸುತ್ತೆ. ಸೊ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ ಗೈಸ್. ಟ್ರೈನ್ ಒಳಗಡೆ ಬಂದು ಕೂತಿದ್ದೀನಿ, ಬಟ್ ದ ಪ್ರಾಬ್ಲಮ್ ಏನಂದರೆ ನಂಗೆ ಸಿಕ್ಕಿದೆ ಅಪ್ಪರ್ ಬರ್ತು. ಸೀರಿಯಸ್ಲಿ ಅಪ್ಪರ್ ಬರುತ್ತಂದರೆ ನಂಗೆ ಇಷ್ಟನೇ ಇಲ್ಲ. ಬಟ್ ಆ್ಯಕ್ಚುಲಿ ಏನಾಗಿದೆ ಅಂದರೆ ಬುಕ್ಕಿಂಗ್ ಮಾಡುವಾಗ ನಾನು ಆಟೋ ಅಪ್ಗ್ರೇಡೇಷನ್ ಆನ್ ಮಾಡಿಬಿಟ್ಟಿದ್ದೆ. ಆ ರೀಸನ್ನಿಂದ ನನಗೆ ಅಪ್ಪರ್ ಬರ್ತ್ ಸಿಕ್ಬಿಟ್ಟಿದೆ. ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಾನಿರೋದು ಹೈಟ್ ಜಾಸ್ತಿ, ನೋಡ್ಬೋದು ಇದು ತೆಗಲ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಸಿಗ್ಬಿಡುತ್ತೆ. ಆ್ಯಂಡ್ ಮತ್ತೆ ಏನಂದರೆ ಫ್ರೆಂಡ್ಸ್, ಸೊ ನೈಟಲ್ಲ ಏನೂ ತೋರ್ಸೋಕ್ಕಾಗಲ್ಲ. ಸೊ ಏನಿದ್ರೇನೋ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಟೈಮ್ ಬಂದು ಅರೌಂಡ್ 9 ಗಂಟೆ ಆಗ್ತದೆ. ಸೊ ನೋಡ್ಬೋದು ಫ್ರೆಂಡ್ಸ್, ಈ ಥರ ಕೂತ್ಕೊಳ್ಬೇಕು, ಕಂಜೆಸ್ಟೆಡ್ ಆಗಿಬಿಟ್ಟು ಕೂತ್ಕೋಬೇಕಾಗುತ್ತೆ. ನೋಡಿ ಮೇಲ್ಗಡೆನೇ ಅಟ್ಲೀಸ್ಟು ಈ ತಲೆ ಎತ್ತಕ್ಕಾಗ್ತಾ ಇಲ್ಲ. ಟು ಬಿ ಹಾನೆಸ್ಟ್, ಲೈಫಲ್ಲಿ ಯಾವತ್ತೂ ಅಪ್ಪರ್ ಬರ್ತಂತೂ ಬುಕ್ ಮಾಡೋಕ್ಕೆ ಹೋಗಲ್ಲ. ಬಟ್ ನೋಡಿ ಈ ಥರ ಆಗುತ್ತೆ, ಅಟ್ಲೀಸ್ಟ್ ಎದ್ದೇಳೋಕ್ಕಾಗಲ್ಲ. ಈ ಟಾಪ್ ಇದೆ ಅಲ್ವಾ, ತೆಗಲ್ತಾ ಇರತ್ತೆ. ಫ್ರೆಂಡ್ಸ್, ಇದು ಬಿರಿಯಾನಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಹೋಟ್ಲಿಂದ. ಸೊ ಇದನ್ನೇ ತಿನ್ಬಿಟ್ಟು ಮಲಗ್ತೀನಿ ಡಿನ್ನರು. ಟೈಮ್ ಬಂದು 5 ಗಂಟೆ ಆಗಿದೆ. ನಮ್ಮ ಟ್ರೈನ್ ರೀಚ್ ಆಗಿದೆ ಎರ್ನಾಕುಲಂ ಟೌನ್ ಡಿಪಾರ್ಚರ್ ಆಗ್ತದೆ. ವೆಲ್ಕಮ್ ಟು ಕೇರಳ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಟೈಮ್ ಬಂದು ಬೆಳಗ್ಗೆ ಅರೌಂಡ್ 8 ಗಂಟೆ ಆಗ್ತದೆ. ನಮ್ಮ ಟ್ರೈನ್ ಕೋಟಾಯಂ ಹತ್ರ ಹೋಗ್ತದೆ. ಕೇರಳಗೆ ಎಂಟ್ರ್ ಆಗಿದ ತಕ್ಷಣ ಕಂಪ್ಲೀಟಾಗಿ ಗ್ರೀನರಿ, ಫುಲ್ ನೋಡೋಕ್ಕೆ ಫುಲ್ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಪೀಸ್ಫುಲ್ ಅನಿಸ್ತದೆ. ಸಖತ್ತಾಗಿದೆ ಇನ್ನು ಗ್ರೀನರಿ ಅಂತ. ಸೊ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್
ಟ್ರೈನ್ ಬಂದಿದೆ ಕಾಯನ್ಕುಲಂ ಜಂಕ್ಷನ್. ಕಾಯನ್ಕುಲಂ ಜಂಕ್ಷನಲ್ಲಿ ಅರೌಂಡ್ ಜಸ್ಟ್ 2 to 3 ಮಿನಿಟ್ಸ್ ಆಫ್ ಸ್ಟಾಪ್ ಇತ್ತು ಅಷ್ಟೇ. ಸೊ ಈಗ ನಮ್ಮ ಟ್ರೈನ್ ಮುಂದೆ ಹೊರಡ್ತಾ ಇದೆ. ಐ ಥಿಂಕ್ ಮುಂದ್ಗಡೆ ಕೊಲ್ಲಂ ಬರುತ್ತೆ, ಕೊಲ್ಲಂ ಆದಮೇಲೆ ಕೊಚ್ಚುವೆಲ್ಲಿ ಬರುತ್ತೆ. ಸೊ ಟ್ರೈನ್ ಜರ್ನಿ ಅಂತೂ ಸೂಪರು. ಕೇರಳ ಅಂದಿದ ತಕ್ಷಣ ಕಂಪ್ಲೀಟಾಗಿ ಗ್ರೀನರಿ ಇರುತ್ತೆ ಫ್ರೆಂಡ್ಸ್. ಫೈನಲಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ ಕೊಲ್ಲಂ ಜಂಕ್ಷನ್ಗೆ ನಮ್ಮ ಟ್ರೈನ್ ರೀಚ್ ಆಗ್ತಾ ಇದೆ. ಫ್ರೆಂಡ್ಸ್, ಕೊಲ್ಲಂ ಜಂಕ್ಷನಲ್ಲಿ ಒಂದು ಜಸ್ಟ್ 2 ಮಿನಿಟ್ಸ್ ಸ್ಟಾಪ್ ಇತ್ತು ಅಷ್ಟೇ. ಈಗ ನಮ್ಮ ಟ್ರೈನ್ ಹೊಡ್ತಾ ಇದೆ. ಕೊಲ್ಲಂ ಜಂಕ್ಷನಿಂದ ನಮ್ಮ ಟ್ರೈನ್ ಡಿಪಾರ್ಚರ್ ಆಯಿತು. ಸೊ ಕೊಲ್ಲಮಲ್ಲಿ ಜಸ್ಟ್ ಒಂದು 3 ಮಿನಿಟ್ಸ್ ಆಫ್ ಸ್ಟಾಪ್ ಇತ್ತು. ಆ್ಯಂಡ್ ಮತ್ತೆ ಏನಂದರೆ ಕೊಲ್ಲಂ ಬಂದು ಒನ್ ಆಫ್ ದ ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್. ಪ್ಲಸ್ ಕೊಲ್ಲಂನ ಮತ್ತೊಂದು ಹೆಸರು ಬಂದು ಕ್ಯೂಲೇನ್ ಅಂತ. ಇಲ್ಲಿ ದೊಡ್ಡ ಹಾರ್ಬರ್ ಇದೆ, ಬೀಚಸ್ ಇದೆ ಆ್ಯಂಡ್ ಲೈಟ್ ಹೌಸ್ ಇದೆ. ಒನ್ ಆಫ್ ದ ಫೇಮಸ್ ಪ್ಲೇಸು ಇದು. ಕೊಲ್ಲಂ ಬಂದು ಒಂಥರ ಟೂರಿಸ್ಟ್ ಪ್ಲೇಸು. ಇಲ್ಲಿ ಕೂಡ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು. ಬೇಸಿಕಲಿ ಟ್ರೈನಲ್ಲಿ ಹೋಗ್ಬೇಕಂದ್ರೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮತ್ತೆ ಏನಂದರೆ ಕೊಲ್ಲಮಿಂದ ಜಸ್ಟ್ 20 ಕಿಲೋಮೀಟರ್ಸಲ್ಲಿ ವರ್ಕಲ ಬೀಚ್ ಕೂಡ ಬರುತ್ತೆ. ಆ್ಯಂಡ್ ಮತ್ತೆ ಜಟಾಯು ಸೆಂಟರ್ ಇದೆ. ಈ ಥರ ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಇದ್ದಾವೆ ಕೊಲ್ಲಮಲ್ಲಿ. ಸೊ ಫೈನಲಿ ಫ್ರೆಂಡ್ಸ್, ಈಗ ನಾವು ತ್ರಿವೇಂದ್ರಂ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಸ್ವಲ್ಪ ದೂರ. ಇನ್ನು ಇಲ್ಲಿಂದ ನಮ್ಮ ನೆಕ್ಸ್ಟ್ ಸ್ಟಾಪು 8 ಕಿಲೋಮೀಟರ್ಸ್ ಇದೆ ಕೋಚುವೆಲ್ಲಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ತ್ರಿವೇಂದ್ರಂ. ನಮ್ಮ ಟ್ರೈನ್ ಈಗ ಆಲ್ಮೋಸ್ಟ್ ತ್ರಿವೇಂದ್ರಂ ರೀಚ್ ಆಗಿದೆ. ಸೊ ತ್ರಿವೇಂದ್ರಂ ಅಂದರೆ ಕೊಚುವೆಲ್ಲಿಯಲ್ಲಿ ಇಳ್ತೀವಿ. ಅದೇ ನಮ್ಮ ಲಾಸ್ಟ್ ಸ್ಟಾಪ್. ಅಲ್ಲಿಂದ ನಾನು ಹೋಗಬೇಕಾಗಿದೆ ಕನ್ಯಾಕುಮಾರಿಗೆ. ಸೊ ಆಲ್ಮೋಸ್ಟ್ ಟೈಮ್ ಬಂದು 10 ಗಂಟೆ ಆಗಿದೆ. ಸೊ ಕರೆಕ್ಟಾಗಿ ರೀಚ್ ಆಗಿದೆ. ಒಂದು 2 to 3 ಮಿನಿಟ್ಸ್ ಲೇಟ್ ಆಗುತ್ತೆ ಅಷ್ಟೇ.
ಅವರ್ ಸ್ಟೇಷನ್ ಹ್ಯಾಸ್ ಅರೈವ್ಡ್. ಫೈನಲಿ ನಮ್ಮ ಸ್ಟೇಷನ್ ಬಂತು. ದಿಸ್ ಈಸ್ ಕೊಚುವೆಲ್ಲಿ ರೈಲ್ವೆ ಸ್ಟೇಷನ್. ಗೈಸ್ ಫೈನಲಿ ಬಂತು ಕೊಚುವೆಲ್ಲಿ ರೈಲ್ವೆ ಸ್ಟೇಷನು. ಸೊ ಇದು ಒಂದು ನೋಡ್ಬೋದು, ಮೈಸೂರು ಕೊಚುವೆಲ್ಲಿ ಇದು. ಈವ್ನಿಂಗ್ 5 ಗಂಟೆಗೆ ಬಿಡತ್ತಿದ್ದು. ಸೊ ಫೈನಲಿ ಫ್ರೆಂಡ್ಸ್, ಈಗ ನಾವು ಬಂದು ಇಳಿದಿದ್ದೀವಿ ಕೊಚುವೆಲ್ಲಿ ರೈಲ್ವೆ ಸ್ಟೇಷನ್ ಹತ್ರ. ಸೊ ಇಲ್ಲಿಂದ ನಾವು ಹೋಗಬೇಕಾಗಿದೆ ಕನ್ಯಾಕುಮಾರಿಗೆ. ಮತ್ತು ಮುಂದೆ ಏನೇನಾಗುತ್ತೆ ಕಂಪ್ಲೀಟಾಗಿ ತಿಳಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಫೈನಲಿ ಈಗ ನಾನು ಹೋಗ್ತಾ ಇದ್ದೀನಿ ಕನ್ಯಾಕುಮಾರಿಗೆ. ಪ್ರೆಸೆಂಟ್ ನಾನಿದ್ದೀನಿ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಕನ್ಯಾಕುಮಾರಿಗೆ. ಕನ್ಯಾಕುಮಾರಿ ಅಂದರೆ ನಾಗರ್ಕೋಯಿಲ್ ಟೌನ್ ಅಂತಿದೆ. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡಿಬೇಕಾಗುತ್ತೆ ಕನ್ಯಾಕುಮಾರಿ ಹೋಗೋಕ್ಕೆ. ಸೊ ಬೇಸಿಕಲಿ ಏನಾಯ್ತು ಅಂದರೆ, ಪ್ರೀವಿಯಸ್ಲಿ ನೀವು ನೋಡಿರ್ಬೋದು, ಕೊಚುವೆಲ್ಲಿಯಿಂದ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಂದೆ. ಸೊ ಬಸ್ಸಲ್ಲಿ ಬಂದೆ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಟೈಮ್ ಬಂದು 11:30 ಆಗ್ತದೆ. ಸೊ 11:30ಗೆ ಒಂದು ಟ್ರೈನ್ ಇದೆ ನಾಗರ್ಕೋಯಿಲ್ ಟೌನ್ ಅಂತ. ಸೊ ಕನ್ಯಾಕುಮಾರಿ ಹತ್ರ. ಅಲ್ಲಿಂದ ಕನ್ಯಾಕುಮಾರಿ 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಬೆಂಗಳೂರಿಂದಾನೇ ಡೈರೆಕ್ಟ್ ಕನ್ಯಾಕುಮಾರಿಗೆ ಟ್ರೈನ್ ಇದೆ, ಬೆಂಗಳೂರು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ. ಆ ಟ್ರೈನಿಗೆ ಹೋಗ್ತಾ ಇಲ್ಲ, ನಾನು ಹೋಗ್ತಾ ಇದ್ದೀನಿ ಬೇರೆ ಟ್ರೈನಲ್ಲಿ. ಬೆಂಗಳೂರಿಂದ ಕೊಚುವೆಲ್ಲಿ ಬಂದೆ. ಕೊಚುವೆಲ್ಲಿಯಿಂದ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಬಸ್ಸಲ್ಲಿ ಬಂದೆ. ತ್ರಿವೇಂದ್ರಂ ಸೆಂಟ್ರಲಿಂದ ಈಗ ನಾನು ಹೋಗ್ತೀನಿ ನಾಗರ್ಕೋಯಿಲ್ ಟೌನ್ಗೆ. ಸೊ ಜರ್ನಿ ನೋಡ್ತಾ ಇರಿ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು ಶೆಕೆ, ಸಮುದ್ರ ಹತ್ರ ಅಲ್ಲ, ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ಸೊ ಶೆಕೆ ಜಾಸ್ತಿ ಇದೆ. ಫೈನಲಿ ಈಗ ನಮ್ಮ ಟ್ರೈನ್ ಸ್ಟಾರ್ಟ್ ಆಗೋಯ್ತು. ಇಲ್ಲಿ ಫ್ರೆಂಡ್ಸ್, ಈಗ ನಮ್ಮ ಟ್ರೈನ್ ಜರ್ನಿ ಸ್ಟಾರ್ಟ್ ಆಗೋಯ್ತು. ತ್ರಿವೇಂದ್ರಮಿಂದ ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀನಿ. ದಿಸ್ ಈಸ್ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್. ತಿರುವನಂತಪುರಂ ಸೆಂಟ್ರಲ್. ಫ್ರೆಂಡ್ಸ್, ಈಗ ನಾವು ರೀಚ್ ಆಗಿದ್ದೀವಿ ಯಾವುದೋ ಊರು ಕುಲ್ತಿತುರೈ ಅಂತ. ಇದಾದಮೇಲೆ ನಾಗರ್ಕೋಯಿಲ್ ಟೌನ್ ಬರುತ್ತೆ. ಅಲ್ಲಿಂದ ಇಳ್ಕೊಂಡ್ಬಿಟ್ಟು ಬಸ್ಸಲ್ಲಿ ಹೋಗಬೇಕು. 20 ಕಿಲೋಮೀಟರ್ಸ್ ಆಗುತ್ತೆ ಕನ್ಯಾಕುಮಾರಿಗೆ ಬಸ್ಸಲ್ಲಿ. ನೋಡೋಣ ಫ್ರೆಂಡ್ಸ್. ಕುಲ್ತಿತುರೈ ಜಸ್ಟ್ 1 minute ಸ್ಟಾಪ್ ಇತ್ತು ಅಷ್ಟೇ. ಸೊ ಫೈನಲಿ ಫ್ರೆಂಡ್ಸ್, ನೋಡ್ಬೋದು ಈಗ ನಮ್ಮ ಟ್ರೈನ್ ರೀಚ್ ಆಗಿದೆ ನಾಗರ್ಕೋಯಿಲ್ ಟೌನ್. ಸೊ ಇಲ್ಲಿಂದ ನಾನು ಇನ್ನೂ 20 ಕಿಲೋಮೀಟರ್ಸ್ ಹೋಗಬೇಕು ಕನ್ಯಾಕುಮಾರಿ ಹೋಗ್ಬೇಕಾದ್ರೆ. 15 to 20 ಕಿಲೋಮೀಟರ್ಸ್ ಹೋದರೆ ಕನ್ಯಾಕುಮಾರಿ ಬರುತ್ತೆ. ಸದ್ಯ ಈಗ ಬಂದು ನಾಗರ್ಕೋಯಿಲ್ ಟೌನಲ್ಲಿ ಇಳಿದಿದ್ದೀನಿ. ಇಲ್ಲಿ ಟೆಂಪ್ರೇಚರ್ ಅಂತೂ, ಬಿಸಿಲಂತೂ ಹೆವಿ ಇದೆ ಗುರು. ಸೊ ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಸೊ ಫ್ರೆಂಡ್ಸ್, ಫೈನಲಿ ಈಗ ನಾಗರ್ಕೋಯಿಲ್ ಟೌನಿಂದ ಈಗ ನಾನು ಬಂದಿದ್ದೀನಿ ವಡಸೇರಿ ಅಂತ ಒಂದು ಪ್ಲೇಸ್ ಇದೆ. ಸೊ ಇಲ್ಲಿಂದ ಕನ್ಯಾಕುಮಾರಿಗೆ ಬಸ್ಸಸ್ ಸಿಗತ್ತಂತೆ. ಆ್ಯಕ್ಚುಲಿ ವಡಸೇರಿ ಅಂದರೆ ಮೇನ್ ನಾಗರ್ಕೋಯಿಲ್ ಊರಿದೆ ಅಲ್ವಾ, ಅದೇ ಪ್ರಾಪರ್ ಇದು. ಇಲ್ಲಿಂದ ಈಗ ಬಸ್ ಇದೆಯಂತೆ ಕನ್ಯಾಕುಮಾರಿಗೆ, ಅದರಲ್ಲಿ ಹೋಗೋಣ.
ಫ್ರೆಂಡ್ಸ್ ನೋಡ್ಬೋದು ಇದೇ ಬಂದು ಕನ್ಯಾಕುಮಾರಿ ಬಸ್ಸು. ಈಗ ಈ ಬಸ್ಸು ಸ್ಟಾರ್ಟ್ ಆಗುತ್ತೆ, ಇದರಲ್ಲೇ ನಾವು ಕನ್ಯಾಕುಮಾರಿಗೆ ಹೋಗಬೇಕಾಗಿರೋದು. ಇಲ್ಲಿಂದ 20 ಕಿಲೋಮೀಟರ್ ಅಷ್ಟೇ. ಸೊ ನಾಗರ್ಕೋಯಿಲ್ ರೈಲ್ವೆ ಸ್ಟೇಷನಿಂದ ವಡೇಸರಿಗೆ ಜಸ್ಟ್ 5 ರೂಪೀಸ್ ಟಿಕೆಟ್ ಇತ್ತು, ಆರಾಮಾಗಿ ಬಂದ್ಬಿಟ್ಟೆ. 10 ಮಿನಿಟ್ಸ್ ಜರ್ನಿ ಇತ್ತು ಅಷ್ಟೇ. ಈಗ ನಾನು ನಿಮಗೆ ಕನ್ಯಾಕುಮಾರಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಫೈನಲಿ ಫ್ರೆಂಡ್ಸ್ ಈಗ ರೂಮ್ ಬಂದು ರೀಚ್ ಆಗಿದ್ದೀವಿ. ಬಟ್ ದ ಥಿಂಗ್ ಏನಂದರೆ ಆನ್ಲೈನಲ್ಲಿ ಚೆಕ್ ಮಾಡಿದೆ 1000-2000 ರೂಪೀಸ್ ಇತ್ತು, 1800ವರೆಗೂ ಇತ್ತು. ಬಟ್ ದ ಥಿಂಗ್ ಏನಂದರೆ ಇಲ್ಲೇ ಬಂದು ಲೋಕಲಲ್ಲಿ ಕೇಳಿದ್ವಿ. ಸೊ ಬರೀ ಜಸ್ಟ್ 800 ರೂಪೀಸ್ಗೆ ಬಡ್ಜೆಟಲ್ಲಿ ಸಿಗ್ಬಿಡ್ತು. ಸೊ ರೂಮ್ ತೋರಿಸ್ತೀನಿ, ನೋಡ್ಬೋದು. ಸೊ ಫ್ರೆಂಡ್ಸ್ ಈ ಥರ ಇದೆ ರೂಮು, ನೋಡ್ಬೋದು. 2 ಬೆಡ್ಸ್ ಇದೆ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಸೊ ಇಬ್ಬರಿಗೆ ಸಾಕಾಗುತ್ತೆ. ಆ್ಯಂಡ್ ಮತ್ತು ಈ ಕಡೆ ಈ ರೀತಿ ಇದೆ, ಈ ಕಡೆ ಎಲ್ಲ ನಮ್ಮ ಸ್ಲಿಪ್ಪರ್ಸ್ ಇದೆ. ಸೊ 800 ರೂಪೀಸ್ಗೆ ಎಸ್ಪೆಷಲಿ ಬಡ್ಜೆಟಲ್ಲಿ ಇಟ್ಸ್ ಓಕೆ, ಗುಡ್ ಡೀಲು. ಮತ್ತು ಫ್ಯಾನ್ ಎಲ್ಲ ಇದೆ, ಆ ಗಾಳಿ ಎಲ್ಲ ತಂಪಾದ ಗಾಳಿ ಬರ್ತಾ ಇದೆ, ಇನ್ನೇನು ಬೇಕು ಹೇಳಿ. ಆ್ಯಂಡ್ ಮತ್ತೆ ಏನಂದರೆ ಆಚೆ ಕಡೆ ಬೀಚ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೋಗ್ಬಿಟ್ಟು ಅದು ತೋರಿಸ್ತೀನಿ. ಸೊ ಬಾತ್ರೂಮ್ ಕೂಡ ತೋರಿಸ್ಬಿಡ್ತೀನಿ ನೋಡಿ. ಗೈಸ್ ಗಾಳಿ ಅಂತೂ ತಂಪಾದ ಗಾಳಿ ಬರ್ತಾ ಇದೆ ಇಲ್ಲಿಂದ, ಯಾಕಂದರೆ ಪಕ್ಕದಲ್ಲೇ ಸಮುದ್ರ ಅಲ್ವಾ, ಅದು ತೋರಿಸ್ತೀನಿ. ಸೂಪರ್ ಆಗಿದೆ ಗುರು ಸಮುದ್ರ ಅಂತೂ. ಸೊ ಇದು ರೂಮು, ಇಲ್ಲಿಂದನೇ ಅಲ್ಲಿ ಬೀಚ್ ವ್ಯೂ ಕಾಣಿಸುತ್ತೆ. ಸೊ ಬೇಸಿಕಲಿ ಹೋಟೆಲ್ ಹೆಸರು ಬಂದು ಹೋಟೆಲ್ ಗಂಗಾ ಅಂತ, ಚೆನ್ನಾಗಿದೆ. ಸೊ ಮೇಲ್ಗಡೆ ಹೋಗೋಣ ಅಂತ ಅಂದರೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿಂದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ, ತಂಪಾದ ಗಾಳಿ ಬರ್ತದೆ, ನೀವು ನೋಡ್ಬೋದು. ದಿಸ್ ಈಸ್ ದ ಬ್ಯೂಟಿಫುಲ್ ವ್ಯೂ, ಇದು ದ ಬ್ಯೂಟಿಫುಲ್ ವ್ಯೂ. ಸೊ ಆಮೇಲೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಇಲ್ಲಿ ಚರ್ಚ್ ಇದೆ. ಸೊ ಸೂಪರಾಗಿದೆ ವ್ಯೂ, ಅದ್ಭುತವಾಗಿದೆ ಗುರು. ಸೊ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಐ ಹೋಪ್ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿರಬೇಕು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ DFK ವ್ಲಾಗ್ಸ್. ಬಾಯ್ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಯಾಕುಮಾರಿಯಲ್ಲಿ ಸನ್ಸೆಟ್ ಆಗುತ್ತೆ, ಸನ್ಸೆಟ್ ನಾನು ತೋರಿಸ್ತೀನಿ. ಅವಾಗವರೆಗೂ ಟೇಕ್ ಕೇರ್, ಬಾಯ್.